ಅನು, ಇವತ್ತಿನ ಮಟ್ಟಿಗೆ ಇದು ನನ್ನ ಜಾಗ. ನೀವೆಲ್ಲ ನಿಮ್ಮ ಜಾಗಗಳನ್ನು ಹುಡ್ಕೊಳ್ಳಿ. ಓಕೆ ಸರ್. ಸರ್, 1 ನಿಮಿಷ. ನಾನು ದಿನ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ನಾನು ದೇವರು ಕೈ ಮುಗ್ದೆ ನಾನು ಮುಂದಿನ ಕೆಲಸ ಶುರು ಮಾಡೋದು. ಆ ದೇವರೇ ನಿನ್ನನ್ನು ಮತ್ತೆ ಆಫೀಸಿಗೆ ಕರೆಸ್ಕೊಂಡಿದ್ದಾರೆ ಅನ್ಸತ್ತೆ. 100% ಕರೆಕ್ಟ್ ಸರ್. ನಾವು ಮಾಡೋ ಕೆಲಸಕ್ಕೆ ಯಾವುದೇ ವಿಘ್ನ ಅಡ್ಡಿ ಬರ್ದಲೇ ಇರಲಿ ಅಂತ ನಾವೆಲ್ಲರೂ ದೇವರು ಕೈ ಮುಗಿತೀವಿ. ಆದರೆ ನನ್ನ ದೇವರು ನಾನು ಹೊರಟಿದ್ದ ಕಾರ್ಯಕ್ಕೆ ವಿಘ್ನ ತಂದು ನನ್ನನ್ನು ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಅಂದಮೇಲೆ ಅದು ದೊಡ್ಡ ಅರ್ಥನೇ ಇರಬೇಕು ಅಲ್ವಾ ಸರ್? ಖಂಡಿತ. ದೇವರಿಗೆ ನೀನು ಇಲ್ಲೇ ಇರೋದೇ ಇಷ್ಟನೋ ಏನೋ. ಹೌದು, ನಂಬಿದ್ದೇವ್ರು ಕೈ ಬಿಡಲ್ಲ ಅಲ್ವಾ ಸರ್? ಹೌದು, ಆರ್ಯ ಸರ್ ಹೌದು ಅಂತ 20 ವರ್ಷದ ಹಿಂದೆನೇ ಹೇಳಿದಾರಲ್ಲ. 1999 ಆರ್ಯ ಸರ್ ಮೊದಲನೇ ಬಾರಿಗೆ ಪಬ್ಲಿಕ್ ಅಲ್ಲಿ ನಂಬಿಕೆ ಅನ್ನೋ ಪದನ ಯೂಸ್ ಮಾಡಿದ್ರು. ಆಗ ಹೇಳಿದ್ರಿ, ಕೆಲವರಿಗೆ ದೇವ್ರ ಮೇಲೆ ನಂಬಿಕೆ ಇರುತ್ತೆ, ಇನ್ನು ಕೆಲವರಿಗೆ ನಂಬಿಕೆನೇ ದೇವರಾಗಿರುತ್ತೆ ಅಂತ. ಆ್ಯಂಡ್ ಇದು ನ್ಯೂಸಲ್ಲಿ ಹೆಡ್ಲೈನ್ಸ್ ಬೇರೆ ಆಗಿತ್ತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಮಾತಾಡುವಾಗ ನಾನು ಅದನ್ನು ಹೇಳಿದ್ದೆ. ಎಸ್ ಸರ್. ನೀಲ್, ಐ ಆಮ್ ಅಗೇನ್ ಇಂಪ್ರೆಸ್ಡ್. ಸರ್, ಕೆಲವು ಅಪ್ಡೇಟ್ಸ್ ಇತ್ತು. ಸೊ ಐ ಜಸ್ಟ್ ವಾಂಟೆಡ್ ಟು. ಸರಿ, ಈಗಲೇ ಹೇಳು. ಇವತ್ತಿನ ಮಟ್ಟಿಗೆ ಇದೇ ನನ್ನ ಜಾಗ. ವೆಲ್ ಸರ್, ಇದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ವಿಷಯ. ಸೊ ಐ ವಾಂಟೆಡ್ ಟು ಡಿಸ್ಕಸ್ ಇನ್ ಪರ್ಸನ್. ಸರಿ ನೀಲ್, ನಿನಗೇನೇ ಸಹಾಯ ಬೇಕಿದ್ರು ಶಂಕರ್ ಶಾನ್ಭೋಗ್ ಅವ್ರನ್ನ ಕೇಳು. ಓಕೆ ಸರ್. ಗುಡ್ ಡೇ. ಥ್ಯಾಂಕ್ ಯು. ಸರ್, ಐ ವಿಲ್ ಬಿ ದೇರ್ ಇನ್ ಅ ಮೊಮೆಂಟ್. ಓಕೆ. ಅನು, ಶಂಕರ್ ಸರ್ ಸೀನಿಯರ್. ಅವರು ನೀಲ್ ಜೊತೆ ಎಲ್ಲದಕ್ಕೂ ಓಡಾಡೋಕ್ಕಾಗಲ್ಲ. ಹಾಗಾಗಿ ನೀಲ್ಗೇನಾದರೂ ಹೆಲ್ಪ್ ಬೇಕಾದರೆ ನೀನು ಅವ್ರ ಜೊತೆ ಇದ್ದು ಅಸಿಸ್ಟ್ ಮಾಡು. ಗಾಟ್ ಇಟ್? ಅರ್ಧ ದಾರಿಗೆ ವಾಪಸ್ ಬಂದಿದ್ಯಾ. ಬೇರೆ ಯಾರಾದರೂ ಆಗಿದ್ರೆ ಅಟ್ಲೀಸ್ಟ್ ಒಂದು 2-3 ದಿನ ರೆಸ್ಟ್ ತೊಗೊಂಡಿರೋರು. ಐ ಅಪ್ರಿಷಿಯೇಟ್ ಯುವರ್ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಮ್ಯಾಮ್. ಸೊ ನೀಲ್, ಅನು ವಿಲ್ ಅಸಿಸ್ಟ್ ಯು. ಓಕೆ ಬಾಸ್. ವಾಟ್? ಬಾಸ್, ಇಲ್ಲಿ ಎಲ್ರಿಗೂ ಒಬ್ಬರೇ ಬಾಸ್, ಅದು ನಾನಲ್ಲ. ಗಾಟ್ ಇಟ್? ಓಕೆ, ಗುಡ್. ಎಸ್ ಮೀರಾ, ಟೆಲ್ ಮಿ. ಸರ್, ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು. ನಿಮ್ಮ ಹತ್ರ ಏನು ಡಿಸ್ಕಸ್ ಮಾಡಿದೆ, ನೀಲ್ನ ವೆಲ್ಕಮ್ ಮಾಡೋದಕ್ಕೆ ಈ ಎಲ್ಲ ಅರೇಂಜ್ಮೆಂಟ್ಸು ಮಾಡಿಬಿಟ್ಟೆ. ಇನ್ಫ್ಯಾಕ್ಟ್ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಯಿತು ನೀವು ಇದಕ್ಕೇನು ಪ್ರಿಪೇರೇ ಆಗಿರಲಿಲ್ಲ ಅಂತ. ನೀಲ್ ಮಾನ್ಸಿ ಮ್ಯಾಮ್ ಕಾಲೇಜಲ್ಲಿ ಜೂನಿಯರ್ ಆಗಿದ್ರಂತೆ. ಅದಕ್ಕೆ ಒಂದು ಗ್ರ್ಯಾಂಡ್ ವೆಲ್ಕಮ್ ಇರಲಿ ಅಂತ ಇಷ್ಟೆಲ್ಲ ಅರೇಂಜ್ ಮಾಡಿದೆ ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ನೀಲ್ದು ಎಂಪ್ಲಾಯ್ಮೆಂಟ್ ಫಾರ್ಮ್ಯಾಲಿಟೀಸ್ ಕೂಡ ನಾನೇ ನೋಡ್ಕೋಬೇಕಾಯಿತು. ಅವತ್ತು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದೆ, ತುಂಬ ಸಲ ಕಾಲ್ ಮಾಡಿದೆ, ಬಟ್ ನಿಮ್ಮ ಫೋನ್ ನಾಟ್ ರೀಚಬಲ್ ಆಗಿತ್ತು. ಸೊ ಐ ಆಮ್ ಸಾರಿ ಸರ್. ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲ.
ನಿಜ ಹೇಳಬೇಕು ಅಂತಂದರೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ಮೀರಾ. ನೀಲ್ ಬಗ್ಗೆ ಅತ್ತಿಗೆ ನನಗೆ ಹೇಳಿದರು, ನನಗೆ ಮರ್ತು ಹೋಗ್ಬಿಟ್ಟಿತ್ತು. ನನ್ನನ್ನು ಮುಜುಗರದಿಂದ ನೀನು ತಪ್ಪಿಸ್ತೀನಿ ಮೀರಾ. ಥ್ಯಾಂಕ್ ಯು ಸೋ ಮಚ್. ವೆಲ್, ಇಟ್ಸ್ ಮೈ ಡ್ಯೂಟಿ ಸರ್. ಹೊಸಬ್ರನ್ನ ಮೊದಲನೇ ದಿನದಿಂದ ನಮ್ಮವರು ಅಂತ ನೋಡ್ಕೊಳ್ಳೋದು ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ರೂಢಿ. ನೀನು ಅದನ್ನು ಮಾಡಿದ್ದೀರ. ಐ ರಿಯಲಿ ಅಪ್ರಿಷಿಯೇಟ್ ಇಟ್. ವೆಲ್, ಥ್ಯಾಂಕ್ ಯು ಸರ್. ಈಗ ನನ್ನ ಇವತ್ತಿನ ಜಾಗಕ್ಕೆ ನಾನು ಹೊರಡಲ. ವೀರಾಜಿ, ಆರ್ಯ ಸರ್ ಶಬಾಷ್ಗಿರಿ ನಿಮ್ಮನ್ನ ಮೇಲೆರಿಸಿದೆ ಅನ್ಸುತ್ತೆ. ಆರ್ಯ ಸರ್ ಶಭಾಷ್ಗಿರಿ ಏನಿದ್ರು ನನ್ನ ಬುದ್ಧಿವಂತಿಕೆಗೆ ಮಾತ್ರ ಜೆಂಡೆ. ಆದರೆ ನನಗೂ ಒಂದು ಹೃದಯ ಇದೆ ಅನ್ನೋದು ಅವ್ರಿಗೆ ಕಾಣಿಸ್ತಾನೆ ಇಲ್ವಲ್ಲ. ಇರಿ ಮೀರಾಜಿ, ನೀವು ಆ ಹುಡುಗನ ಬಗ್ಗೆ ಹೇಳಿದ್ದೆಲ್ಲ ನಿಜಾನಾ? ಯಾಕೆಂದ್ರೆ ಸಾಮಾನ್ಯವಾಗಿ ಒಬ್ಬನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತಂದ್ರೆ ಆರ್ಯ ಸರ್ ಪರ್ಮಿಷನ್ ಬೇಕು, ಜೊತೆಗೆ ಪ್ರೊಸೀಜರ್ ಎಲ್ಲ ಕರೆಕ್ಟಾಗಿ ಆಗಬೇಕು. ಆದರೆ ಇವನು ಜೇಂಡೆ, ನಾನು ಅಷ್ಟೊತ್ತಿಂದ ಅದನ್ನೇ ಹೇಳ್ತಿರೋದು. ನೀಲ್ ಮಾನ್ಸಿ ಮ್ಯಾಮ್ ಪರಿಚಯ. ಓಕೆ, ಬಟ್ ಈ ಥರ ವೆಲ್ಕಮ್ ಅದು ನಿಮ್ಮಿಂದ ಎಲ್ಲೋ ಹೊಡಿತಿದೆಯಲ್ಲ. ಟೂ ಮಚ್ ಡೌಟ್. ನಾಟ್ ಗುಡ್ ಜೇಂಡೇಜಿ. ಡೌಟ್ ಪಡೋದೇ ನನ್ನ ಕೆಲಸ, ಅದಕ್ಕೆ ನನಗೆ ಸಂಬಳ. ಯಾವುದಕ್ಕೂ ಅವನ ಮೇಲೆ ಒಂದು ಕಣ್ಣಿಲ್ಲ. ಒಂದ್ ಯಾಕೆ ಜೇಂಡೆ, ಎರಡೂ ಕಣ್ಣಿಡಕ್ಕೆ ನೀವೇ ಇದ್ದೀರಲ್ಲ. ಓಕೆ, ಕೆನ್ ಐ ಗೋ ನೌ? ಅದೇನ್ ಆಟಗಳು ಅಂತ ಆಡ್ತಿದಾರಣ್ಣ, ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ಪ್ರಮೋಷನ್ ಅಂತ ಹೋದ್ಲು, ಇಡೀ ರಾತ್ರಿ ಅದೆಲ್ಲೋ ಇದ್ಬಿಟ್ಟು ಬಂದ್ಲು. ದ ಗ್ರೇಟ್ ಆರ್ಯವರ್ಧನ್ ಅವರು ವಾಪಸ್ ಕರ್ಕೊಂಡು ಬಂದ್ರು ಅಂತ ಜಂಬ ಬೇರೆ. ಜಂಬ ಎಲ್ಲ ಒಂದೇ ಏಟಿಗೆ ಮಣ್ಣಾಗತ್ತೆ. ನೋಡ್ತಾ ಇರು ರಜನಿ, ರಘುಪತಿ ಸುಮ್ಮನಾಗಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ. ಬಿಡ್ತೀನ ನಾನು? ಊರಲ್ಲೊಬ್ಬ ನನ್ನ ನೋಡಿ ಆಡ್ಕೊಂಡ ಅನ್ನೋ ಕಾರಣಕ್ಕೆ ಅವರು ಇಡೀ ಕುಟುಂಬನೇ ಊರಿಂದ ಆಚೆ ಹಾಕಿಸ್ದವ್ನು ನಾನು. ನನಗಾಗಿರೋ ಅವಮಾನನ ನಾನು ಸುಮ್ಮನೆ ಬಿಡ್ತೀನಾ? ಸಮಯ ಬರಲಿ. ಆಗ ಇದು ಸದ್ದು ಮಾಡುತ್ತೆ. ಸಿರಿಮನೆ ಕುಟುಂಬ ಮುಖಕ್ಕೆ ಬಟ್ಟೆ ಸುತ್ಕೊಂಡು ಓಡಾಡಬೇಕು, ಹಾಗೆ ಮಾಡ್ತೀನಿ. ನನ್ನ ಮಗನ ಮದುವೆನೇ ಬೇಡ ಅಂತಂದಲ್ವಾ, ಅವಳು ಯಾವನ್ನೂ ಮದುವೆ ಆಗಬಾರ್ದು, ಹಾಗೆ ಮಾಡ್ತೀನಿ. ಅನು ಹುಬ್ಬಳ್ಳಿಗೆ ಹೋಗ್ತಾ ಇಲ್ಲ, ಅವಳು ಇಲ್ಲೇ ಇರ್ತಾಳೆ ನಮ್ಮ ಜೊತೆ. ಸರ್, ಸಾರಿ ಸರ್, ನೀವು ಬರೋವರೆಗೂ ಕೂತ್ಕೊಂಡಿರೋಣ ಅಂತ ನಾನು ಸ್ವಲ್ಪ ಕಂಪ್ನಿದು ಲೇಟೆಸ್ಟ್ ಲೀಗಲ್ ಫೈಲ್ಸ್ ಎಲ್ಲ ಸ್ಟಡಿ ಮಾಡಬೇಕು. ನಾನು ಹೋಗ್ತೀನಿ. ಆ್ಯಂಡ್ ಈ ಜಾಗ ಏನಾದರೂ ನಿಮ್ಮದೇ ಸರ್, ಸಾರಿ. ಹಲೋ. ಹಾಯ್. ಬಾಯ್.
ಸೌಂಡು? ಸಮಥಿಂಗ್ ಈಸ್ ರಾಂಗ್. ಹುಷಾರಾಗಿರ್ಬೇಕು. ಸರ್, ಚಾರ್ಜ್ ಹಾಕಬೇಕಿತ್ತು. ಸರಿ. ಅನು, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಶಂಕರ್ ಸರ್ಗೆ ಅಸಿಸ್ಟ್ ಮಾಡು ಅಂತ ಹೇಳಿದ್ದೆ ತಾನೆ? ದೆನ್ ಗೋ. ಸರ್, ಈ ಡಾಕ್ಯುಮೆಂಟ್ಸ್ಗೆಲ್ಲ ಸಿಗ್ನೇಚರ್ ಆಗಬೇಕಾಗಿತ್ತು. ಓಕೆ. ಸರ್, ನೀರು ಬೇಕಾ? ಸರ್, ಬೇಡ ಮೀರಾ, ಥ್ಯಾಂಕ್ ಯು. ಇವತ್ತೊಂದಿನ ಅಷ್ಟೇ ಸರ್. ನಾಳೆಯಿಂದ ನಿಮ್ಮನ್ನ ಕ್ಯಾಬಿನಿಂದ ಆಚೆ ಬರೋಕೆ ಬಿಡಲ್ಲ. ನೋಡ್ತಾ ಇರಿ. ಈ ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ. ಆಗ್ಲೇ 9 ಗಂಟೆ ಇತ್ತು, ಈಗ 10:30 ಆಗೋಯ್ತು. ಆಗ್ಲೇ ಈ ಗಡಿಬಿಡಿಲಿ ಇವತ್ತು ನೀರು ಬರುತ್ತೆ ಅನ್ನೋದೇ ಮರ್ತೋದ್ನೆ. ಆಂಜನೇಯನ ಬಾಲ ಬೆಳ್ಕೊಂಡಂಗೆ ಬೆಳ್ಕೊಂಡಿರುತ್ತೆ. ಏನಪ್ಪ ಮಾಡಲಿ? ಸುಬ್ಬು, ಇವತ್ತು ಅಂಗಡಿಗೆ ಹೋಗ್ಲಿಲ್ವಾ? ಹೋಗ್ತೀನಿ, ಸ್ವಲ್ಪ ಲೇಟಾಗಿ ಹೋಗ್ತೀನಿ ಪುಷ್ಪ. ಯಾಕೆ ಸುಸ್ತಾದಂಗಿದ್ಯಾ? ಏನಾಯ್ತು? ಏನೂ ಇಲ್ಲ, ಸ್ವಲ್ಪ ಲೇಟಾಗಿ ಹೋಗ್ತೀನಿ. ರಜನಿ, ಅನು ಪ್ರಮೋಷನ್ ಅಂತ ಹೋದ್ಲು. ಅದೇನೋ ಅಪ್ಪ ಹಂಗೋಗಿ ಹಿಂಗ್ ಬಂದ್ಬಿಟ್ಲು. ಅದೆಲ್ಲ ಬರೀ ಕತೆ ಕನಕ. ಏನೋ ಸುಳ್ಳು ಹೇಳಿ ಹೋಗಿ ಬಂದವಳೆ. ಇಲ್ಲ ಇಲ್ಲ, ಅವಳು ಹೋಗಿದ್ದಿದ್ ನಿಜಾನೇ. ಆದ್ರೆ ಆರ್ಯವರ್ಧನ್ ಸರ್ ಇದಾರಲ್ಲ, ಅವರೇ ಇವಳನ್ನ ಅರ್ಧ ದಾರಿನಲ್ಲಿ ದೊರ ಅಂತ ಎಳ್ಕೊಂಡ್ ಬಂದ್ಬಿಟ್ರಂತೆ. ಹೌದಾ? ನಮ್ಮ ಅಣ್ಣ ಹೇಳ್ತಿದ್ದ. ಅಲ್ಲ, ಇವಳು ಇಲ್ಲೇ ಇರೋ ಆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದೀರಾ ಆಗ್ತಿರ್ಲಿಲ್ವಾ? ಕೊಚ್ಕೋಬೇಕಲ್ಲ, ನಾವು ವರ್ಧನ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದೀವಿ ಅಂತ. ನಾವ್ ಹೇಳಿದ್ರೆ ಹೊಟ್ಟೆ ಉರಿ ಅಂತ ಅನ್ಕೋತಾರೆ. ನಮಗೆ ಯಾಕಪ್ಪ? ಜಾಗ ಬಿಡ್ರೆ, ಪುಷ್ಪ ಅವ್ರು ಬರ್ತಿದ್ದಾರೆ. ಬಿಡ್ರೆ ಜಾಗ ಬಿಡ್ರೆ, ಬನ್ರಿ ಈ ಕಡೆ. ಜಾಗ ಬಿಡ್ರೆ, ಬನ್ರಿ ಈ ಕಡೆ. ರಜನಿ, ಇವರೆಲ್ಲ ಕ್ಯೂನಲ್ಲಿ ನಿಂತಿಲ್ವಾ? ಏನ್ ಹೇಳ್ತಿದ್ಯಾ ಹೇಮ? ಅವ್ರಿಗಿರೋ ಪರಿಚಯ ನಿನಗಿದ್ಯಾ? ಅವ್ರಿಗೆ ಊರಲ್ಲಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಎಲ್ಲ ಇದೆ. ಅವ್ರು ಯಾಕೆ ನಮ್ ತರ ಕ್ಯೂನಲ್ಲಿ ನಿಂತ್ಕೊಂಡು ನೀರ್ ಹಿಡಿಬೇಕು? ಬನ್ನಿ ಪುಷ್ಪ, ನೀರ್ ಇಟ್ಕೊಳ್ಳಿ ಬನ್ನಿ. ಅಲ್ಲ ರಜನಿ, ಪ್ರಮೋಷನ್ ಟ್ರಾನ್ಸ್ಫರ್ ಅಂತ ಟಾಮ್ ಹೊಡೆಯೋ ಬದಲು ಆ ದೊಡ್ಡ ವ್ಯಕ್ತಿ ಇವ್ರ ಮನೆ ಒಳಗೆ ನೀರ್ ಬರಂಗ್ ಮಾಡ್ಕೊಟ್ಟಿದ್ರೆ ಪಾಪ ಪುಷ್ಪಂಗೂ ಹೆಲ್ಪ್ ಆಗಿರೋದಲ್ವಾ? ನಿಜಾನೇ, ಪುಷ್ಪ ಅವ್ರಿಗೆ ಬೇರೆ ಪಾಪ ಸೊಂಟ ನೋವು. ಬನ್ನಿ ಪುಷ್ಪ, ನೀವೇ ನೀರ್ ಇಟ್ಕೊಳ್ಳಿ ಬನ್ನಿ. ಬನ್ನಿ ಪುಷ್ಪ, ನಮ್ದಾಯ್ತು ಬನ್ನಿ.
ಕೈ ಮೇಲಾಗಿರೋ ಹುಣ್ಣು, ಕನ್ನಡಕದ ಮೇಲಿರೋ ಧೂಳು ಎರಡೂ ಒಂದೇ. ಎಷ್ಟು ಕೆರೆದ್ರು ಒರೆಸಿದ್ರು ಸಮಾಧಾನನೇ ಆಗಲ್ಲ. ಹತ್ತೂವರೆನಾ? ಇದನ್ನು ನೋಡಿಕೊಂಡು ದಿನ ಅಂಗಡಿಗೆ ಹೋಗೋದ್ರಿಂದಾನೇ ಲೇಟಾಗಿ ಹೋಗೋದು. ಒಂದು ಅರ್ಧ ಗಂಟೆ ಮುಂದಿದ್ರೇ ಒಳ್ಳೆಯದು. ಬೆಳಗ್ಗೆನೆ ಯಾಕೋ ಒಂಥರ ನಿದ್ದೆ ಮೂಡು. ಒಂದು ಅರ್ಧ ಗಂಟೆ ಮಲಗಿದ್ದೆ ಹೋಗೋಣ. ಹಾ, ಆಗ್ಲೇ ಅರ್ಧ ಗಂಟೆ ಆಗೋಯ್ತಾ? ಈ ಗಡಿಯಾರನು ರಜನಿ ಬಾಯಿ ಇದ್ದಂಗೆ ಬರ್ರೋ ಅಂತ ಓಡ್ತದೆ. ಅಲ್ಲ, ಇನ್ಮೇಲೆ ಆ ರಜನಿ ಇರುವಾಗ ನಲ್ಲಿ ಹತ್ರ ಹೋಗ್ಲೇಬಾರ್ದು. ಅಲ್ಲ, ಮನೇಲಿ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟು ನಲ್ಲಿ ಹತ್ರ ನನ್ನನ್ನೇ ಆಡ್ಕೋತಾಳಲ್ಲ, ಅವ್ರ ಮಕ್ಕಗಳನ್ನೇ ನೋಡಬಾರ್ದು. ಈ ಗಡಿಯಾರನ ಹೊಸಿ ಮುಂದಾಗಿಡ್ಬೇಕು. ಗಂಟೆಗೆ ಒಂದ್ಸಲಿನಾದ್ರೂ ದರ್ಶನ ಆಗ್ತಿತ್ತು, ಇವತ್ತು ಅದೂ ಇಲ್ಲ. ಎಲ್ಲ ತಂದಿಟ್ಯಾ? ಯಾ, ಎಲ್ಲೋದು ಇಯರ್ ವೈಸ್ ಸರಿಯಾಗೇ ಇದೆ. ನಮ್ಮ ಆಫೀಸಲ್ಲಿ ನಡೆಯುವ ಎಲ್ಲ ಮೀಟಿಂಗ್ ಅಪ್ಡೇಟ್ಸು ಹಾಗೂ ಹೈ ಎಂಡ್ ಕಾಂಟ್ರಾಕ್ಟ್ ಡಾಕ್ಯುಮೆಂಟ್ಸ್ ಕೂಡ ಎಲ್ಲೋದು ಜೋಪಾನಾಗಿ ಇಟ್ಟಿದ್ದೀವಿ. ಅದೇ ಸರ್, ಇಷ್ಟು ಕಷ್ಟ ಯಾಕೆ ಸರ್? ಪೇಪರಲ್ಲಿ ಹರಿದೋದ್ರೆ ಡ್ಯಾಮೇಜ್ ಆದರೆ ಏನು ಮಾಡ್ತೀರಾ? ಇದೆಲ್ಲ ಡಿಜಿಟಲಲ್ಲಿ ಸೇವ್ ಮಾಡಿಟ್ಟೋದಲ್ವಾ? ಅದು ಇದೆ ನೀಲ್. ಸ್ಕ್ಯಾನ್ ಕಾಪಿ ಎಲ್ಲ ಎಕ್ಸ್ಟ್ರಾ ಡ್ರೈವ್ನಲ್ಲಿದೆ. ಇಷ್ಟು ದೊಡ್ಡ ಕಂಪ್ನಿ ಅಂದಮೇಲೆ ಅಪ್ಡೇಟ್ ಇಲ್ಲದೆ ಇರುತ್ತಾ? ಗುಡ್. ಸರಿ ಸರ್, ನಾನು ಅದನ್ನು ಚೆಕ್ ಮಾಡ್ಬೋದಾ? ಶೋರ್. ಡ್ರೈವು ನನ್ನ ಕ್ಯಾಬಿನಲ್ಲಿದೆ. ಅನು, ಇಫ್ ಯು ಡೋಂಟ್ ಮೈಂಡ್ ತರಕ್ಕಾಗತ್ತಾ? ಎಸ್ ಸರ್. ಹಾಗೆ ನಾನು ಟೇಬಲ್ ಹತ್ರ ಹೋಗಿ ನಾನು ಫೋನು ತರ್ತೀನಿ. ಓಕೆ ಅಲ್ವಾ? ಪರವಾಗಿಲ್ಲ, ಹೋಗ್ಬಮ್ಮ.